ಇವತ್ತು ಸಾಂಬಾರು ಎಂತ ಗೊತ್ತುಂಟಾ, ನೆಲ ಬಸಳೆ ಮತ್ತು ಪಪ್ಪಾಯಿ. ಅಂದರೆ ಪಪ್ಪಾಯಿ ಎಲ್ಲ ಇಷ್ಟ ಇಲ್ಲ, ಹಾಗೆ ಅವರಿಗೆ ಗೋಧಿ ದೋಸೆ ಮಾಡಿ ಕೊಟ್ಟದ್ದು. ಇದು ನಮಗೆ ಹತ್ತಿರ ಹೋದರೆ ಓಡ್ತಾನೆ. ಅಂದರೆ ಟಿಂಕಿ ಅಂದರೆ ಎಲ್ಲ ಅತ್ತೆ ಮನೆಗೆ ಹೋಗೋದು ಊರಿಗೆ, ಯಾಕಂದರೆ ಅಲ್ಲಿ ನೇಮ ಅಂದರೆ ಮೊನ್ನೆ ನಮ್ಮ ಊರಲ್ಲಿ ಆಯ್ತಲ್ಲ ಭೂತಕೋಲ, ಹಾಗೇನೆ ಅಂತೆ. ಹಾಗೆ ಮೊನ್ನೆ ಬನ್ನಿ ಸಿಕ್ಕಿದ್ರು ನನಗೆ ಸಿಗ್ತದೆ ಅಂತ ಹೇಳಿ ಮೊಮೋಸ್ ಕೊಡಿಸ್ಲಿಕ್ಕೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇವತ್ತು ಸಹ ಡೈರಿಯಿಂದ ಬಂದು ವ್ಲಾಗ್ ಅಪ್ಲೋಡ್ ಮಾಡಿ ಮತ್ತು ಒಂದು ಕಟ್ಟ ಬಜಾವೆಲ್ಲ ತಂದಾಯಿತು. ಇವತ್ತು ಅನ್ನ ಎಲ್ಲ ಇಟ್ಟು ಎಲ್ಲ ಆಗಿದೆ. ನನಗಿನ್ನು ಅವರು ಇವತ್ತು ಗೊಬ್ಬರದ ಕೆಲಸಕ್ಕೆ ಬರ್ಬೋದು, ಹಾಗೆ ಅವರಿಗೆ ತಿಂಡಿ ಒಂದು ಪ್ರಿಪೇರ್ ಮಾಡಲಿಕ್ಕೆ ಬಾಕಿ ಉಂಟು. ಇವತ್ತು ಎಲ್ಲ ಕೆಲಸ ಬೇಗ ಮುಗಿಸಿದ್ದೇನೆ, ಯಾಕಂದರೆ ಒಂದು ಅಪ್ಪನಿಗೆ ನನಗೆ ಮೆಡಿಸಿನ್ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಆಮೇಲೆ ನಾನು ಎಲ್ಲಾದರೂ ಹೋದರೆ ನನಗೆ ಸ್ಕೂಟಿಯಲ್ಲಿ ಹೋಗಿ ಬಂದಾಗ ಅದು ಗಾಳಿ ಕಣ್ಣಿಗೆ ಬಡ್ದು ಮತ್ತೆ ಒಂಥರ ಉದಾಸೀನ ಆಗ್ತದೆ. ಆದರೆ ಇವತ್ತು ಉದಾಸೀನ ಮಾಡಲಿಕ್ಕಿಲ್ಲ, ಯಾಕಂದರೆ ನಾನು ಅಲ್ಲಿಂದ ಬಂದು ಹುಲ್ಲು ಮಾಡಬೇಕು ಮಧ್ಯಾಹ್ನಕ್ಕಿಂತ ಮುಂಚೆ. ಮಧ್ಯಾಹ್ನ ಮೇಲಿಂದ ಬೇಗ ದನಗಳನ್ನು ಕರ್ಕೊಂಡು ಬಂದು ಹಾಲು ಕರೆದು ನಾನಿವತ್ತು ಅತ್ತೆ ಮನೆಗೆ ಹೋಗೋದು ಊರಿಗೆ, ಯಾಕಂದರೆ ಅಲ್ಲಿ ನೇಮ ಅಂದರೆ ಮೊನ್ನೆ ನಮ್ಮ ಊರಲ್ಲಿ ಆಯ್ತಲ್ಲ ಭೂತಕೋಲ, ಹಾಗೇನೆ ಅಂತೆ. ಹಾಗೆ ಮೊನ್ನೆನೇ ಗಣಿಯವ್ರ ಅಪ್ಪನ ಹತ್ರ ಕೇಳಿ ಹೋಗಿದ್ದರು ಅನ್ನವನ್ನು ಕಳಿಸ್ಕೊಡಿ ಅಂತೇಳಿ. ಹಾಗೆ ಎಲ್ಲ ಕೆಲಸ ಮುಗಿಸಿ ನಾನು ಹೊರಡಬೇಕಷ್ಟೇ. ನಾಳೆ ಬೆಳಿಗ್ಗೆದು ಹಾಲು ಕರೀಲಿಕ್ಕೆ ಇಲ್ಲಿ ಈಗ ಗೊಬ್ಬರ ಹೊರಲಿಕ್ಕೆ ಒಬ್ಬರು ಬರ್ತಾರೆ, ಅವ್ರ ಹತ್ರ ಹೇಳಿದ್ದುಂಟು. ಅಂದರೆ ಸ್ವಲ್ಪ ಹಾಲು ಕರೆದು ನೀವು ಕೊಂಡೋಗಿ, ಉಳಿದದ್ದು ಗೌರಿಗೆ ಬಿಡಿ ಅಂತ ಹೇಳಿದ್ದೇನೆ. ಮತ್ತು ಪುಟ್ಟಕ್ಕನ್ನೊಂದು ಫುಲ್ಲು ಕರಿಬೇಕಷ್ಟೇ, ಯಾಕಂದರೆ ಅವಳಿಗೆ ಕರು ಇಲ್ಲಲ್ಲ. ಕರು ಇದ್ದರೆ ಆದರೂ ಕರು ಕುಡಿತದೆ. ಹಾಗೆ ಈಗ ಮಂಗಳ ಗೌರಿದಾದರೆ ಒಂದು 3 ಲೀಟ್ರ್ ಕರೆದು ಉಳಿದದನ್ನು ಗೌರಿಗೆ ಬಿಡಲಿಕ್ಕೆ ಆಗ್ತದೆ. ಹಾಗೆಲ್ಲ ಕೆಲಸ ಉಂಟು ಇವತ್ತು ನನಗೆ. ಅದಕ್ಕೆ ನಿನ್ನೆನೇ ರಾತ್ರಿನೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೇನೆ, ಯಾಕಂದರೆ ನನಗೆ ಗಡಿಬಿಡಿ ಆಗ್ತದೆ. ಲಾಸ್ಟ್ ಮೂಮೆಂಟಲ್ಲಿ ಒಂಚೂರು ಮಿಸ್ ಆದರೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಎಲ್ಲ ಕೂಡ ಪ್ರಿಪೇರ್ ಮಾಡಿಟ್ಟಿದ್ದೇನೆ. ನನಗೆ ಹೋಗಲಿಕ್ಕೆ ಇರುವಂಥದ್ದು ಅಂದರೆ ಮನೆಯೊಳಗೆ ಮಾಡಲಿಕ್ಕೆ ಇರುವಂಥದ್ದು ಎಲ್ಲ ಸಹ ಆಗಿದೆ. ಇನ್ನೊಂದು 10 ಗಂಟೆದು ತಿಂಡಿ ಮಾಡಿಟ್ಟರೆ ಆಯಿತು. ಇವತ್ತು ಸಾಂಬಾರು ಎಂತ ಗೊತ್ತುಂಟಾ, ನೆಲ ಬಸಳೆ ಮತ್ತು ಪಪ್ಪಾಯಿ. ಅಂದರೆ ಪಪ್ಪಾಯಿ ಅರ್ಧ ಹಣ್ಣಾಗಿರ್ತದಲ್ಲ, ಅರ್ಧ ಅಂದರೆ ಹಣ್ಣು ಆಗಲಿಲ್ಲ, ಒಂದು ಕಾಲು ವರ್ಷ ಹಣ್ಣಾಗಿತ್ತು. ಅದನ್ನು ಮಾಡಿದ್ದೇನೆ ನಾನು. ಫಸ್ಟ್ ಟೈಮ್ ಪಪ್ಪಾಯಿದು ಸಾಂಬಾರು ಮಾಡ್ತಿರೋದು. ಅಪ್ಪ ಬೇಡ ಅಂತ ಹೇಳಿದರು, ಆದರೂ ಕೂಡ ಟ್ರೈ ಮಾಡಿದ್ದೀನಿ. ಹೇಗಾಗ್ತದೆ ಗೊತ್ತಿಲ್ಲ. ಸುಮಾರು ಮಾಡಬೇಡ, ಉಳಿಬೋದು ಅಂತ ಸಮೇತ ಹೇಳಿದ್ದಾರೆ. ಹಾಗೆ ನೋಡ ಎಂತಾಗ್ತದೆ ಅಂತ. ನನಗೆ ಟೇಸ್ಟ್ ತುಂಬ ಒಳ್ಳೆ ಬರ್ತಾ ಉಂಟು. ಇನ್ನು ಮಸಾಲೆ ಸೇರಿಸ್ಬೇಕಷ್ಟೇ. ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ. ನಮ್ಮ ಮನೆಯಲ್ಲಿ ಮತ್ತು ಈ ದಕ್ಷಿಣ ಕನ್ನಡ ಕರಾವಳಿ ಸೈಡಲ್ಲಿ ಎಲ್ಲಕ್ಕೂ ತೆಂಗಿನಕಾಯಿ ಕಡ್ದೇ ಸಾಂಬಾರು ಮಾಡೋದು. ಹಾಗೆ ಬರೀ ಸಾರು ಮಾಡೋ ಹಾಗೆ ಇಲ್ಲ ನಮ್ಮ ಮನೆಯಲ್ಲಿ, ಯಾಕಂದರೆ ಈ ಅಪ್ಪನವರಿಗೆ ಪ್ರಾಯದವರಿಗೆಲ್ಲ ಈ ಥರ ಕಡ್ದೇ ಆಗಬೇಕು. ನಮಗೆಲ್ಲ ಸಾರೆಲ್ಲ ಅಡ್ಜಸ್ಟ್ ಆಗ್ತದೆ, ಬಟ್ ತೆಂಗಿನಕಾಯಿ ಇರುವಷ್ಟು ದಿವಸ ಇದರದೇ ಈ ಥರನೇ ಮಸಾಲೆ ಕಡ್ದು ಸಾಂಬಾರು ಮಾಡಬೇಕು. ಎಲ್ಲ ಮುಗಿಸಿ ಇವಾಗ ತಿಂಡಿ ತಿಂತಾ ಇದ್ದೇನೆ. ಪಲಾವು ಮತ್ತು ಇದು ಬಾದಾಮಿ ಡ್ರಿಂಕ್. ಅಪ್ಪನಿಗೆ ಪಲಾವ್ ಇಷ್ಟ ಇಲ್ಲ, ಹಾಗೆ ಅವರಿಗೆ ಗೋಧಿ ದೋಸೆ ಮಾಡಿ ಕೊಟ್ಟದ್ದು. ಇದು ನಮಗೆ ಮತ್ತು ಗೊಬ್ಬರ ಹೊರಲಿಕ್ಕಿದ್ದಾರಲ್ಲ ಅವರಿಗೆ ಸಹ. ಇವನು ಡಿಂಕಿ ಅನ್ನಿಸ್ತದೆ, ರಿಂಕಿಯಲ್ಲಿದ್ದಾನೆ. ರಿಂಕಿ, ಹೌದು ಡಿಂಕಿ. ಹಾಗೆ ಓಡಿದರೆ ಡಿಂಕಿ, ಕೈ ಮುಟ್ಲಿ ಸಿಕ್ಕಿದ್ರೆ ರಿಂಕಿ. ರಿಂಕು ಕ್ಯೂಟಲ್ಲ, ಮೂಗು ನೋಡಿ, ಒಂದು ಪಿಂಕು. ಹತ್ತಿರ ಹೋದರೆ ಓಡ್ತಾನೆ. ಆದರೆ ಟಿಂಕಿ ಅಂದರೆ ಎಲ್ಲರಿಗೂ ಸಹ ಇಷ್ಟ ಅಲ್ಲ. ಟಿಂಕಿ ಜೂಲಿಗೆ ಇಷ್ಟ, ಜೂನಿಗೆ ಇಷ್ಟ, ತಪ್ಪಿಗೆ ಇಷ್ಟ, ರಿಂಕಿಗೆ ಸಹ ಇಷ್ಟ, ಡಿಂಕಿಗೆ ಸಹ ಇಷ್ಟ, ನನಗೂ ಇಷ್ಟ, ಗನ್ನಿಗೂ ಇಷ್ಟ. ಗೊಬ್ಬರ ನೋಡಿ ಅಲ್ಲಿಂದ ಹೀಗಾಗಿ ಇಲ್ಲಿಗೆ ಬಂತು. ನಾನು ನೋಡಿ ಮೆಡಿಸಿನ್ ತೊಗೊಂಡು ಬಂದೆ. ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಮೆಡಿಸಿನ್ ಎಲ್ಲ ತೊಗೊಂಡು ಬಂದೆ. ಅಪ್ಪನಿಗೆ ಗ್ಯಾಸ್ಟ್ರಿಕ್ ಆಗ್ತದೆ ಸಮ್ಟೈಮ್ಸ್. ಈಗ ವರ್ಕ್ ಮಾಡ್ತಾರಲ್ಲ, ಅದು ಹೊಟ್ಟೆಯಲ್ಲಿ ಗಾಳಿ ತುಂಬಿದಾಗೆ ಆಗಿದೆ. ಅದಕ್ಕೆ ಈಗ ಒಂದು ಮಾತ್ರೆ ಕೊಡು ಅಂತ ಹೇಳಿದರು. ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಪ್ಪನಿಗೆ ಮೆಡಿಸಿನ್ ತೊಗೊಂಡು ಬಂದು ಅಪ್ಪನಿಗೆ ಕೊಟ್ಟು ಈಗ ದನಗಳ ಹತ್ರ ಬಂದೆ. ಇವರನ್ನೊಂದು ಬದಲಿಸುವಂತ. ಆಗ ನಾನು ಕಟ್ಟಿದಲ್ಲಿಂದ ಬದಲಿಸಿದ್ದಿಲ್ಲ, ಹಾಗೆ ಮನೆ ಹತ್ತಿರವೇ ಕಟ್ಟಿದ್ದೇನೆ. ಯಾಕಂದರೆ ಇವತ್ತು ಇವರನ್ನು ಬೇಗ ಹಟ್ಟಿಯೊಳಗೆ ಕರ್ಕೊಂಡು ಬಂದು ಕಟ್ಟಿ ಹಾಕಿ
ಹಾಲು ಕರೆದಷ್ಟೇ ನಾನು ಹೋಗಲಿಕ್ಕೆ ಸಾಧ್ಯ. ಹೋಗಬೇಕಂದ್ರೆ ಅದೊಂದು ಕೆಲಸ ಆಗಬೇಕು. ಹಾಗೆ ನಾನು ಎಲ್ಲಾದರೂ ಹೋಗುಂಟಲ್ಲ ಇದೇ ಕಷ್ಟ. ಎಲ್ಲರೂ ಹಾಗೆ ಮೇಕಪ್ ಮಾಡಿ ಹೊರಟು ಹೋಗೋದು ಅಂತ ಒಮ್ಮೆ ಸಹ ನನಗೆ ಚಾನ್ಸೇ ಸಿಗಲಿಲ್ಲ ಆಯಿತಾ. ಇಲ್ಲಿ ಮನೆಯಿಂದ ಹೋಗಬೇಕಾದ್ರೆ ಯಾವಾಗಲೂ ಸಹ ಅಷ್ಟೇ, ಅದು ಕೆಲಸ ಕಂಪ್ಲೀಟ್ ಮಾಡು, ಇದು ಮಾಡಿ, ಇದು ಮಾಡು, ಅದು ಮಾಡಿ ಮತ್ತೇ ಹೋಗಲಿಕ್ಕೆ. ಈಗ ಸಹ ಅಷ್ಟೇ. ಇನ್ನು ನಾನು ಹುಲ್ಲಿಗೆ ಹೋಗಬೇಕು, ಒಂದು ಕಟ್ಟ ಹುಲ್ಲಾಗಬೇಕು. ಏನಂದರೆ ನನ್ನ ಅಪ್ಪ ದನಗಳದ್ದು ಯಾವ ಕೆಲಸಕ್ಕೂ ಸಹ ಹೋಗೋದಿಲ್ಲ. ಹಾಲು ಕರೀದಿರ್ಬೋದು. ಈಗ ದನಗಳಿಗೆ ಕುಡಿಲಿಕ್ಕೆ ಸಹ ಅವರಿಗೆ ಎಷ್ಟು ಹಿಂಡಿ ಹಾಕಬೇಕು, ಎಷ್ಟು ಬೂಸ ಹಾಕಬೇಕು ಅಂತ ಸಮೇತ ಗೊತ್ತಿರಲಿಕ್ಕಿಲ್ಲ. ಅಂದರೆ ಎಲ್ಲ ಸಹ ನಾನು ಬ್ಯಾಲೆನ್ಸ್ ಮಾಡ್ತೇನಲ್ಲ, ಹಾಗಾಗಿ ಅವರಿಗೆ ಅದರ ಬಗ್ಗೆ ಅಷ್ಟು ಯೋಚನೆ ಇಲ್ಲ. ನಾನು ಎಲ್ಲಾದರೂ ಹೊರಡುವಾಗ ಅದೆಲ್ಲ ಕಂಪ್ಲೀಟ್ ಮಾಡಿಯೇ ಹೋಗಬೇಕು. ಅದೊಂದು ಕಷ್ಟ ನನಗೆ. ಒಂದು ಕಟ್ಟ ಹುಲ್ಲು ಮಾಡಬೇಕು ನಾನು ಬೇಗ. ಮತ್ತು ಒಂದು ಏನಂದರೆ, ಈಗ ವರ್ಕಿಗೆ ಸಹ ಇದ್ದಾರಲ್ಲ, ಹಾಗೆ ಅವರಿಗೆ 2 ಹೊತ್ತು ಚಾಯ್ ಆಗಬೇಕು. ಅವರ ಟೈಮಿಗೆ ಚಾಯ್ ಆಗಬೇಕು, ಅವರ ಟೈಮಿಗೆ ಊಟ ರೆಡಿಯಾಗಿರಬೇಕು. ಅದು ಒಂದು ವೇಳೆ ನಾನು ಅಪ್ಪ ಇಬ್ಬರೇ ಇದ್ದರೆ ನಮಗೆ ಯಾವಾಗೋ ಮಾಡಿದ್ದು ಯಾವಾಗ ತಿಂದರೂ ಆಗ್ತದೆ. ಅವರಿಗೆ ಟೈಮಿಗೆ ಕೊಡಬೇಕಲ್ಲ. ಹಾಗೆ ಆ ಟೈಮಿನ ಒಳಗೆ ನನ್ನ ವರ್ಕ್ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಅದಿರೋದು. ಇನ್ನೊಂದು ಹುಲ್ಲು ಮಾಡುವ. 11:30 ಆಯಿತು. 12:30 ಆಗುವಾಗ ಹುಲ್ಲು ಆಗ್ಬೋದು, ನೋಡುವ. ಇದನ್ನೆಲ್ಲ ಹುಳ ವೇಸ್ಟ್ ಆಗಿದೆ ನೋಡಿ. ಕ್ಯೂಟ್ ಉಂಟಲ್ಲ, ಮೇಲಿಂದ ಹೀಗೆ ಕಾಣ್ತದೆ. ಸಗಣಿ ಸಿಕ್ಕಿದ್ರೆ ಹೀಗೇನೆ ಎಂಥ ಹೂ ಆಗ್ತದೆ. ನನಗೆ ಅದು ಮೆಡಿಕಲಿಂದ ಇದು ಸಿಕ್ಕಿತ್ತಾಯ್ತಾ, ಹಜ್ಮೂಳ. ನನಗೆ ಇಷ್ಟ. ಚಿಕ್ಕ ಇರುವಾಗ ಶಾಲೆಗೆ ಹೋಗುವಾಗ ಸುಮಾರು ತಿಂತಿದ್ವಿ. ಇದರಲ್ಲಿ ಡಿಫ್ರೆಂಟ್ ಕಲರ್ ಬರ್ತಿತ್ತು. ಒಂದು ಗ್ರೀನ್ ಮತ್ತೊಂದು ರೆಡ್ ಕಲರಲ್ಲಿ ಬರ್ತಿತ್ತು. ಹಾಗೆ ಇನ್ನೂ 2 ಪ್ಯಾಕ್ ಉಂಟು, ಅದು ಗಣಿಯವರಿಗೆ. ಏನಂದರೆ ನಾವಿಬ್ಬರು ಅದು ಚಿಕ್ಕ ಇರುವಾಗ ಎಂತೆಲ್ಲ ತಿಂತಾಯಿದ್ವಿ, ಅದೆಲ್ಲ ಇವಾಗ ಸಹ ತಿನ್ನಲಿಕ್ಕೆ ನಮಗಿಬ್ಬರಿಗೆ ಸಹ ಖುಷಿ. ನಂದು ಹೇಗೆ ಟೇಸ್ಟ್, ಅವರದ್ದು ಸಹ ಹಾಗೆಯೇ. ಹಾಗೆ ಅವರಿಗೆ ಸಹ 2 ಇಟ್ಕೊಂಡಿದ್ದೇನೆ. ನೀವು ಯಾರೆಲ್ಲಾದರೂ ತಿಂದಿದ್ದೀರಾ ಅಂತ ಹೇಳಿ ಆಯಿತಾ ಕಮೆಂಟಲ್ಲಿ. ಅಂದರೆ ಇದು ಓಲ್ಡ್ ಮೆಮೊರೀಸ್. ಈಗದ ಮಕ್ಕಳೆಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಬಿಟ್ಟರೆ ಬೇರೆ ಮುಟ್ಟುವುದಿಲ್ಲ. ಬಟ್ ನನಗೆ ಇದು ಅಪರೂಪಕ್ಕೆ ಸಿಕ್ಕಿದ್ದು, ಹಾಗೆ ತಗೊಂಡದ್ದು ನಾನು. ಒಂದು ಕಟ್ಟ ಹುಲ್ಲಾಯಿತು. ತಪ್ಪಿದ್ಲು ಇವತ್ತು ನನ್ನೊಟ್ಟಿಗೆ ಹುಲ್ಲಿಗೆ. ಅವಳು ಬಂದದಲ್ಲ, ಅವಳು ತೋಟದಲ್ಲೇ ಇದ್ಲು. ತಪ್ಪಿ ಯುಬ್ಬಿ ತಪ್ಪಿ. ಎಲ್ಲ ಮುಗಿಸಿ ನಾನು ಹೊರಟೆ. ಇವಾಗ 3:20 ಆಯಿತು. ನಾನು ಮಧ್ಯಾಹ್ನ ಮೇಲೆ ದನಗಳನ್ನು ಕರ್ಕೊಂಡು ಬಂದು ಅವರಿಗೆ ತಿನ್ನಲಿಕ್ಕೆ ಹಾಕಿ, ಮತ್ತು ಹಾಲು ಕರೆದು ಹಾಲು ಬಿಸಿ ಮಾಡಿಟ್ಟು ವರ್ಕರ್ಸ್ ಇದ್ದಾರಲ್ಲ ಅವರಿಗೆಲ್ಲ ಚಹಾ ಎಲ್ಲ ಕೊಟ್ಟಾಯಿತು. ಯಾವಾಗಲೂ 4 ಗಂಟೆಗೆ ಚಹಾ, ನನಗೆ 4 ಗಂಟೆಗೆ ಬಸ್. ಅದಕ್ಕೋಸ್ಕರ ಬೇಗನೆ ಚಹಾ ಕೊಟ್ಟು ಸ್ನಾನ ಮಾಡಿ ಹೊರಟಾಯಿತು. ಅಪ್ಪನಿಗೆಂತ ಇವತ್ತು ರಾತ್ರಿಗೆ ಊಟ ಉಂಟು, ಸಾಂಬಾರು ಉಂಟು, ಚಿಂತೆ ಇಲ್ಲ. ನಾಳೆ ಬೆಳಿಗ್ಗೆ ಅವಲಕ್ಕಿ ಮಾಡ್ಕೊಂಡಾರು. ನಾಳೆ ಮಧ್ಯಾಹ್ನಕ್ಕೆ ಇಲ್ಲಿಗೆ ರೀಚ್ ಆಗುವಾಗೆ ಬರಬೇಕು. ಹೊರಡುವ. ಇವ್ರು ನೋಡಿ, ಹಾಳೆ ತಂಚ ಇದ್ದಾರೆ. ಅವಳು ಕೂತಿದ್ಲು. ಅವಳು ನೋಡಿ ಹಾಲು ಕುಡಿದು ಕೂಸು ಕೂಡ ಆಯಿತು. ಹೊರಟೆ ಎಲ್ಲಾಗಿ ನೋಡೋದು. ಕರೆಕ್ಟ್ 3:15 ಆಗುವಾಗ ಎಲ್ಲ ವರ್ಕ್ ಕೂಡ ಮುಗಿಸಿದ್ದೆ ನಾನು. 4 ಗಂಟೆ 4:15 ಬಸ್ ಸುಬ್ರಹ್ಮಣ್ಯದಿಂದ. ಅದಕ್ಕೆ ನಾಗೇಶ ನನಗೆ ಹೇಳಿದೆ ನನ್ನನ್ನು ಬಿಡಲಿಕ್ಕೆ. ಅವರು ಹೊಳೆ ಹತ್ರಕ್ಕೆ ಬರ್ಬೋದು, ರಿಕ್ಷಾದಲ್ಲಿ ಹೋಗೋದು. ಯಾಕಂದರೆ ನಾನು ಸ್ಕೂಟಿ ಕೈಕಮ್ಮದಲ್ಲಿ ನಿಲ್ಲಿಸಿ ಹೋಗೋದು ಒಂದು ಸ್ವಲ್ಪ ಕಷ್ಟ. ಹೆಲ್ಮೆಟ್ ಉಂಟು, ಯಾಕಂದರೆ ನಾಳೆ ಗಣಿಯವರೊಟ್ಟಿಗೆ ಬರುವಾಗ ಹೆಲ್ಮೆಟ್ ಬೇಕು ಬೈಕಲ್ಲಿ. ಮತ್ತು ಇವತ್ತು ಅವರು ಅಲ್ಲಿಂದ ಪಿಕ್ ಮಾಡುವಾಗ ಕೂಡ ಹೆಲ್ಮೆಟ್ ಬೇಕಲ್ಲ, ಹಾಗೆ ಹೆಲ್ಮೆಟ್ ಇದ್ದೇ ಇರ್ತದೆ ಯಾವಾಗಲೂ ನನ್ನ ಕೈಯಲ್ಲಿ. ಆ್ಯಂಡ್ ನಾಳೆ ಮಧ್ಯಾಹ್ನಕ್ಕೆ ಆಗುವಾಗ ರೀಚ್ ಆಗಬೇಕು. ಅಪ್ಪ ಇವಾಗಲೇ ಹೊರಡುವಾಗಲೇ ಕೇಳ್ತಾರೆ, ನಾಳೆ ಎಷ್ಟೊತ್ತಿಗೆ ಇಲ್ಲಿ ತಲುಪೋದು ಅಂತ ಕೇಳಿದರು. ಅಲ್ಲಿಂದ ಗಣಿಯವರು ಬರ್ತಾರೆ ಇಲ್ಲಿ, ಅಂದರೆ ಬಿಸಿ ರೋಡಿಗೆ. ಆಮೇಲೆ ನಾನು ಮತ್ತು ಅವರೊಟ್ಟಿಗೆ ಮನೆಗೆ ಹೋಗೋದು. ನಾಗೇಶ್ ಅನ್ನ ಬಂದಿದ್ದಾರೆ, ಮಲಗಿದ್ದಾರೆ ಅನ್ನಿಸ್ತದೆ. ನಿದ್ದೆ ಮಾಡಿದ್ರಾ? ತುಂಬ ಬೇಗ ಬಂದ್ರಾ? ಸುಬ್ರಹ್ಮಣ್ಯದಿಂದ ಬಸ್ ಹತ್ತಿ ಅಲ್ಲಿಂದ 6:45 ಆಗುವಾಗ ಬಿಸಿ ರೋಡ್ ತಲುಪಿದ್ದು. ಗಣಿಯವರು 7 ಗಂಟೆ ಆಗ್ತದೆ ಬರೋದು ಅಂತ ಹೇಳಿದರು. ಹಾಗೆ ನಾನು ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಗಣಿಯವರು ಬಂದು ಪಿಕ್ ಮಾಡಿದರು. ನನಗೆ ಹಸಿವಾಗ್ತದೆ ಅಂತ ಹೇಳಿ ಒಂದು ಹೋಟೆಲಿಗೆ ಕರ್ಕೊಂಡು ಹೋದರು ಏನಾದರೂ ತಿನ್ನಲಿಕ್ಕೆ. ಬನ್ನಿ ಸಿಕ್ಕಿದ್ರು, ನನಗೆ ಹಸಿವಾಗ್ತದೆ ಅಂತ ಹೇಳಿ ಮೊಮೋಸ್ ಕೊಡಿಸ್ಲಿಕ್ಕೆ ಕರ್ಕೊಂಡು ಬಂದರು. ಹಾಗೆ
ಸೊ ನಾನು ಮತ್ತು ಇವರು ವರ್ಷಾವಧಿ ನೇಮಕ್ಕೆ ಹೋಗಲಿಕ್ಕೆ ರೆಡಿಯಾಗಿ ಆಯಿತು. ಇದು ಒಂದು 4 ಡೇಸಿಂದ ಮುಂಚೆನೇ ಸ್ಟಾರ್ಟ್ ಆಗಿದೆ. ನನಗೆ ಇವತ್ತು ಫ್ರೀ ಮತ್ತು ಇವರಿಗೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಅಲ್ಲ, ಹಾಗೆ ಹೇಗೂ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ನಾನು ಸಂಜೆ 4 ಗಂಟೆ ಬಸ್ಸಿಗೆ ಹತ್ತಿ ಆಮೇಲೆ ಇವ್ರು ನನ್ನ ಬೀಚ್ ರೋಡಿಂದ ಕರ್ಕೊಂಡು ಮನೆಗೆ ಬಂದಾಯಿತು. ಇವ್ರದ್ದು ಅಣ್ಣ ವಿಜಯ ಅಣ್ಣ ಅವರು ಬಂದಿದ್ದಾರೆ, ಅವರು ಹೊರನಾಡಲ್ಲಿ ವರ್ಕ್ ಮಾಡೋದಲ್ಲ, ಅವರು ಬಂದಿದ್ದಾರೆ. ಅವರು ಮತ್ತು ಮಕ್ಕಳೆಲ್ಲ ಹೋಗಿ ಆಯಿತು. ನಾವು ಇವಾಗ ಹೋಗ್ತಾ ಇದ್ದೇವೆ, ಬನ್ನಿ ಹೋಗುವ. ನೇಮದು ಎಂತ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ವೀಡಿಯೋ ಅಲೋ ಇರಲಿಲ್ಲ, ಫೋಟೋಸ್ ಕೂಡ ಅಲೋ ಇರಲಿಲ್ಲ. ನಾವು ನೇಮೆಲ್ಲ ಮುಗಿಸಿ ಪ್ರಸಾದ ಎಲ್ಲ ತೊಗೊಳ್ಬೇಕಾದ್ರೆ ರಾತ್ರಿ 1 ಗಂಟೆ ಕಳೆದಿತ್ತು. ಮತ್ತು ಅಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ಟ್ವಿಸ್ಟರ್ ಅದೆಲ್ಲ ತಿಂದು ಮತ್ತು ಅಲ್ಲಿಂದ ಮನೆಗೆ ಹೊರಟ್ವಿ.